ಹಾಯ್ ಎಲ್ಲೋ ನಮಸ್ಕಾರ, ನಾನು ನಿಮ್ಮ ಅರುಣ್. ಇದು ಈಟ್ ಆ್ಯಂಡ್ ರನ್. ಇವತ್ತು ನಾವು ಒಂದು ಹಿಸ್ಟೋರಿಕಲ್ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಪ್ಲೇಸ್ ಯಾವುದು ಅಂದರೆ ಮೃಗವಧೆ ಅಂತ. ಆ ಇತಿಹಾಸ ಪ್ರಸಿದ್ಧವಾದ ಮೃಗವಧೆಯಲ್ಲಿ ಯಾವ ದೇವಸ್ಥಾನ ಇದೆ, ಅದು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿಸ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಈಗ ನಾವು ಮೃಗವಧೆಯಲ್ಲಿದ್ದೀವಿ. ಇದೇ ದೇವಸ್ಥಾನ, ಅದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ. ತುಂಬ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ಒಟ್ಟು ಈ ಕ್ಷೇತ್ರಕ್ಕೆ ಹೆಸರು ಮೃಗ ಅಂತ ಕ್ಷೇತ್ರ. ಅಲ್ಲಿ ಮೊತ್ತಂದ್ರೆ ಆ ಶಿವಲಿಂಗ ಎಲ್ಲಿತ್ತು ಅಂತ ಹೇಳಿದ್ರೆ ಮಾರೀಚನ ತೊಡೆಯಲ್ಲಿ ಇರ್ತಕ್ಕಂಥ ಒಂದು ಲಿಂಗ. ಆದರೂ ಮಾರೀಚ ಮಹಾಶಿವಭಕ್ತ. ಆ ಮಾರೀಚನ ತೊಡೆಯಲ್ಲಿರ್ತಕ್ಕಂಥ ಈ ಶಿವಲಿಂಗವನ್ನು ಶ್ರೀರಾಮ ಸ್ಥಾಪನೆ ಮಾಡಿದ. ಹಾಗಾದರೆ ಶ್ರೀರಾಮ ಯಾಕೆ ಸ್ಥಾಪನೆ ಮಾಡಿದ? ಮಾರೀಚನ ವಧೆ ಮಾಡಿರ್ತಕ್ಕಂಥ ಸ್ಥಳ ಅಲ್ಲಿ ಪಕ್ಕದಲ್ಲೇ ನೋಡಿದಿರ, ಅಲ್ಲೇ ಪಕ್ಕದಲ್ಲೇ ಸುಮಾರು 1 ಫರ್ಲಾಂಗ್ ಜಾತಿಗೆ ಮಾರೀಚನ ಹೊರ ಕ್ಷೇತ್ರ ಇದೆ. ಆ ಮಾರೀಚ ಒಂದು ಜಿಂಕೆ ರೂಪದಲ್ಲಿ ಸೀತೆಗೆ ಕಾಣಿಸ್ಕೊಳ್ತಾನೆ. ಆ ಕಾಣಿಸ್ಕೊಂಡಾಗ ಸೀತೆ ತನ್ನ ಪತಿಯಲ್ಲಿ ನನಗೆ ಆ ಮೃಗ ಬೇಕು, ಜಿಂಕೆ ಬೇಕು ಅಂತ ಕೇಳ್ತಾರೆ. ಆ ಜಿಂಕೆಯನ್ನು ಒಟ್ಟಿಸ್ಕೊಂಡು ಹೋಗಿದ್ದು ಶ್ರೀರಾಮ. ಅಟ್ಟಿಸ್ಕೊಂಡು ಹೋಗಿ ಪಶ್ಚಿಮ ಘಟ್ಟದಲ್ಲಿ ಬಹಳ ದೂರ ಬರುತ್ತೆ. ಆ ಸ್ಥಳದಲ್ಲೇ ಆ ಮೃಗದಲ್ಲಿ ಕಲ್ಲಾರೆ ಅಂತ ಒಂದು ಜಾಗ ಇದೆ, ಅಲ್ಲಿ ವಧಾಕ್ಷೇತ್ರ ಆಗಿದೆ. ನಂತರ ಅವನು ಸತ್ತಾಗ ಅವನು ಮಹಾಶಿವಭಕ್ತ, ಅವನ ತೊಡೆಯಲ್ಲಿರ್ತಕ್ಕಂಥ ಈಶ್ವರಲಿಂಗವನ್ನು ಶ್ರೀರಾಮ ಬಂದು ಅದು ಸ್ಥಾಪನೆ ಮಾಡಿರ್ತಾರೆ. ನಂತರದಲ್ಲಿ ಆ ದೇವರಿಗೆ ಅಭಿಷೇಕಕ್ಕೆ ನೀರು ಬೇಕಲ್ಲ, ಇಲ್ಲಿಂದ ಸ್ವಲ್ಪ ದೂರದ 8 ಕಿಲೋಮೀಟರ್ ಒಂದು ಬ್ರಾಹ್ಮಿ ಅಂತ ಒಂದು ನದಿ ಉದ್ಭವ, ಕಮಂಡಲ ಅಂತ ಒಂದು ಸ್ಥಳ, ಅಲ್ಲಿ ಬ್ರಾಹ್ಮಿ ನದಿ ಉದ್ಭವ. ಆ ನದಿಯನ್ನು ಈ ಭಾಗದಲ್ಲಿ ಹರಿಸ್ಕೊಂಡು ಹೋಗಿರ್ತಕ್ಕಂಥದ್ದು ಕೆಲವು ಶ್ರೀರಾಮ ಕಾರಣ ಅಂತ. ಈ ಸಾಧಾರಣ ಆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿದ್ದು 1400 ಇಸ್ವಿ, ಚೋಳರ ಕಾಲ. ಇಷ್ಟು
ಈ ದೇವಸ್ಥಾನದಲ್ಲಿ ನಿಮಗೆ ಪ್ರಸಾದದ ವ್ಯವಸ್ಥೆ ಕೂಡ ಇರುತ್ತೆ. ಮಧ್ಯಾಹ್ನ 12:30 ಮೇಲೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ನಾವೀಗ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಇದು ಕೂಡ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಇದು ಮೃಗಾವಧಿಯಲ್ಲೇ ಇದೆ. ನಿಮಗೆ ಇದಕ್ಕೂ ತುಂಬ ದೊಡ್ಡ ಕಥೆ ಇದೆ. ಇಲ್ಲಿ ಶನೇಶ್ವರ ಸ್ವಾಮಿ ಹೇಗೆ ಸ್ಥಾಪನೆ ಆದರೂ ಬಂದು ಅನ್ನೋದು, ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಶಿಕ್ಷಕರಾದ ಲಕ್ಷ್ಮೀ ಕೇಶವ್ ಸರ್ ಅವರು. ಇಲ್ಲಿ ಈಶ್ವರನಿಗೆ ಶನಿ ಹಿಡಿದುಬಿಟ್ಟು ಸುತ್ತ ಆಡ್ತಿರ್ತಾನೆ. ಆ ಹೊತ್ತಿಗೆ ಬಹಳ ಬೇಸರವಾಗಿ ತನ್ನ ಪತಿ ಎಲ್ಲಿ ಅಂತ ಹುಡುಕ್ತಾ ಕಡೆಗೆ ನಿರಾಶೆ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಯಜ್ಞಕುಂಡದಲ್ಲಿ ಯಜ್ಞಕುಂಡಕ್ಕೆ ಅವಳ ಹಾರಕ್ಕೆ ಸಿದ್ಧಳಾಗಿರ್ತಾಳೆ. ಆ ಸಮಯದಲ್ಲಿ ಅವಳು ಹಾರುವಾಗ ಈಶ್ವರ ಆ ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷನಾಗಿ ಬಂದುಬಿಟ್ಟು ಅವಳನ್ನು ತಡಿತಾಳೆ. ಆಗ ಈಶ್ವರನಿಗೆ ಶನಿ ಬಿಡುಗಡೆ ಆಯಿತು. ಆ ಶನಿ ಬಿಟ್ಟಂಥ ಜಾಗದಲ್ಲಿ ಶನಿ ಸಹ ಎದುರುಗಡೆ ಪ್ರತ್ಯಕ್ಷನಾಗಿರ್ತಾನೆ. ಇಲ್ಲಿ ಈ ಜಾಗದಲ್ಲಿ ಈಶ್ವರ ಶನಿ ಬಿಟ್ಟಿರ್ತಕ್ಕಂಥ ಸ್ಥಳ ಇದೆ. ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಆಶೀರ್ವಾದ ತಗೊಂಡು ಇನ್ನೇನು ಹೊರಟ್ವಿ. ಆಗ ಇನ್ನೇ ನಮಗೆ ಬೋರ್ಡಲ್ಲಿ ಕುಪ್ಪಳ್ಳಿ ಕಾಣ್ತು. ಇನ್ನೇನು ಇಲ್ಲೇ ಸ್ವಲ್ಪ ದೂರದಲ್ಲಿ ಕುಪ್ಪಳ್ಳಿ ಇದೆ. ಕವಿ ಮನೆಗೆ ಹೇಗೆ ಹೋಗೋದು ಅಂತ ಅಂದ್ಕೊಂಡು ಕುಪ್ಪಳ್ಳಿ ಕಡೆ ನಮ್ಮ ಪಯಣನ ಮತ್ತೆ ಶುರು ಮಾಡಿದ್ವಿ.
ರಾಷ್ಟ್ರಕವಿ ಮತ್ತು ಜ್ಞಾನಪೀಠ ಪ್ರಸಿದ್ಧಿ ಪಡೆದ ಮೊದಲ ಕವಿ ಕುವೆಂಪು ಅವರ ಸುಂದರವಾದ ಮನೆ. ಕವಿ ಮನೆ ವೀಕ್ಷಣೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ನಿಮ್ಗೆ ಅದಕ್ಕೋಸ್ಕರ ನಾನು ಕವಿ ಮನೆನ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ. ತುಂಬ ಸುಂದರವಾದ ಮನೆ ಇದು. ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದೆಲ್ಲ ಕುವೆಂಪು ಅವರು ತಂದೆ ಮತ್ತು ತಾತ ವ್ಯವಸಾಯ ಮಾಡಲಿಕ್ಕೆ ಅಂತ ಬಳಸ್ತಾ ಇದ್ದಿದ್ದ ಸಾಮಗ್ರಿಗಳು. ಇದನ್ನೆಲ್ಲ ಒಂದು ರೂಮ್ನಲ್ಲಿ ಇಟ್ಟಿದ್ರು. ಇಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇತ್ತು, ಅದರಿಂದ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅವರ ತಂದೆ ಮತ್ತು ಕುವೆಂಪು ಅವ್ರ ತಾತ ಕುವೆಂಪು ಅವರು ಬೆಳೆಸ್ತಿದ್ದಿದ್ದು ಎತ್ತಿನಗಾಡಿ. ಕುಪ್ಪಳ್ಳಿಯಲ್ಲಿ ನಿಮಗೆ ಉಪಹಾರನೂ ಸಿಗುತ್ತೆ. ಲೈಟಾಗಿ ತಿಂಡಿಗಿಂಡಿ ಮಾಡಿಕೊಂಡು ಕವಿಶೈಲದ ಕಡೆ ಹೊರಡ್ವಿ. ನಾವೀಗ ಕವಿಶೈಲದ ಕಡೆ ಹೋಗ್ತಾ ಇದ್ದೀವಿ. ಕವಿಶೈಲದಲ್ಲಿ ಏನಿದೆ ಅಂದರೆ ಕುವೆಂಪು ಅವರ ಸಮಾಧಿ ಇದೆ. ಬನ್ನಿ ಕವಿಶೈಲದಲ್ಲಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕವಿಶೈಲಕ್ಕೆ ನಡ್ಕೊಂಡು ಕೂಡ ಬರ್ಬೋದು, ಮತ್ತು ಕಾರಲ್ಲಿ ಕೂಡ ಬರ್ಬೋದು. ಕವಿ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡಿಗೆ ನಿಮಗೆ ರೋಡ್ ಸಿಗುತ್ತೆ. ಆ ರೋಡಲ್ಲಿ ನೀವು ಕಾರ್ ತೊಗೊಂಡು ಕೂಡ ಬರ್ಬೋದು. ನೀವೇನು ನೋಡ್ತಾ ಇದ್ದೀರಾ, ಇದೇ ಕವಿಶೈಲದ ಮುಖ್ಯ ದ್ವಾರ. ಇಲ್ಲಿಂದ ನೀವು ಕವಿಶೈಲದೊಳಗಡೆ ಹೋಗ್ಬೋದು. ಇದೇ ನೋಡಿ ನಮ್ಮ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಸುಂದರ ಕವಿಶೈಲ. ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ನಮ್ಮ ಹೆಮ್ಮೆಯ ರಾಷ್ಟ್ರಕವಿಯಾದ ಕುವೆಂಪು ಅವರ ಸಮಾಧಿ. ಇದು ನೀವೇನು ನೋಡ್ತಾ ಇದ್ದೀರಾ ಈಗ, ಇದು ಕವಿಶೈಲದ ಧ್ಯಾನಪೀಠ. ಇಲ್ಲಿ ಕುವೆಂಪು ಅವರು ಬಂದು ಕೂತ್ಕೊಂಡು ಕವಿತೆಗಳನ್ನ ಬರಿತಾ ಇದ್ರಂತೆ. ನೋಡಿ ಎಂಥ ಸುಂದರವಾಗಿದೆ ಪ್ಲೇಸು.
ನಾನಳಿದ ಮೇಲನ್ನ ಮರೆಯುವೆಯ ನೀನು, ನಿನ್ನ ಹೃದಯವೋ ಪರರ ವಶವಾಗದೇನು. ನಾನಳಿದ ಮೇಲನ್ನ ಮರೆಯುವೆಯ ನೀನು, ನಿನ್ನ ಹೃದಯವೋ ಪರರ ವಶವಾಗದೇನು. ಇಲ್ಲಿಗೆ ನಮ್ಮ ಮೃಗಾವಧೆ ಮತ್ತು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಸುಂದರ ಮನೆಯ ದರ್ಶನ ಮುಗೀತು. ನಾವಿನ್ನು ನೋಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಈಟ್ ಆ್ಯಂಡ್ ರನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದ. Mala